ಗುಲ್ವಾಡಿ ಗ್ರಾಮದ 1ನೇ ವಾರ್ಡಿನ ಅಂಗನವಾಡಿ ಕೇಂದ್ರವು ಹಲವಾರು ವರ್ಷಗಳ ಹಿಂದೆ ಸ್ಥಗಿತಗೊಂಡಿದ್ದು, ಈ ಒಂದು ಅಂಗನವಾಡಿಯಲ್ಲಿ ಪಂಚಾಯತಿನ ವತಿಯಿಂದ ಕಸ ವಿಲೇವಾರಿ ಕೇಂದ್ರವನ್ನಾಗಿ ಮಾಡಿದ್ದಾರೆ. ಕಸವನ್ನು ತಂದು ಹಾಕಿ ಸ್ಥಳೀಯ ವಾಸಿಗರಿಗೆ ಇದರಿಂದ ತೊಂದರೆ ಆಗುತ್ತಿದೆ ಎನ್ನುವುದರ ಬಗ್ಗೆ ಸ್ಥಳೀಯರು ಹೇಳಿಕೊಂಡಿದ್ದಾರೆ. ಅವರಿಂದಲೇ ಕೇಳುವ ಏನು ಸಮಸ್ಯೆ ಅನ್ನೋದಾಗಿ. ನಮಸ್ಕಾರಮ್ಮ, ನಿಮ್ಮ ಹೆಸರು? ಮುಕಾಂಬವ್ರು. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 38 ವರ್ಷದಿಂದ ಇಲ್ಲ ಇತ್ತು ಸರ್. ನೀವು ಹುಟ್ಟಿ ಬೆಳೆದಂಥ ಊರು. ಇಲ್ಲಿ ನಿಮಗೆ ಆಗಿರೋ ಸಮಸ್ಯೆ ಏನಮ್ಮ? ಸಮಸ್ಯೆ ಅಂತ ಹೇಳಿದ್ರೆ ಮೊದಲು ಅಂಗನವಾಡಿಯಾಗಿ ಇಲ್ಲ ಕಟ್ಟಡ ಇದ್ದಿತ್ತಿಲ್ಲ. ಅಂಗನವಾಡಿ ಆಚೆಗೆ ಹೋದ್ರ ಮೇಲೆ ಹಸಿ ಕಸ ತಗೊಬಂದು ಹಾಕಿ ನಮ್ಗೆ ಇಲ್ಲ ನೀರಿಗ್ಲಾಗೈತೆ ಇಲ್ಲ ತೊಂದರೆ ಆಗಿದೆ. ಇಲ್ಲಿ ನಮ್ಗೆ ಇಲ್ಲಿಗ ಬೋರೆಲ್ಲ ನೀರು ನಾವು ತಗೊಂಡು ಹೋಗ್ತಾ ಇತ್ತು. ನಮ್ಮ ನೀರಿಗೆ ಬಪ್ಪು ತೊಂದರೆ ಆಯ್ತದ. ಮತ್ತೆ ಹಾವು, ಹುಚ್ಚು ನಾಯಿ, ಅದು ಒಂದೇ ಇಲ್ಲಿ ಬಪ್ಪದಲ್ಲ ಸರ್. ಅದಕ್ಕೆ ಸೊಳ್ಳೆ ಅಂದೇಳಿ ಹೇಳ್ರೆ ಮಳೆಗಾಲದಲ್ಲಿ ನಮ್ಗೆ ಐಕಂಬಕ್ಕೆ ಭಾರಿ ಕಷ್ಟ ಐತಿಲ್ಲ. ಈ ವಿಚಾರವನ್ನು ನೀವು ಪಂಚಾಯತ್ ಗಮನಕ್ಕೆ ತಂದಿದ್ದೀರಾ? ಗಮನಕ್ಕೆ ತಂದಿದ್ದೇವೆ. ಹಳೆ ಈ ಕಟ್ಟಡದಿಂದ ಆಚೆ ಕಟ್ಟಡಕ್ಕೆ ಹಳೆ ಇದು ಶಿಫ್ಟ್ ಆಗಿದ ನಂತರ ಅಲ್ಲಿ ಕಸ ಹಾಕ್ಲಿಕ್ಕೆ ಅಂತ ಘಟಕ ಆಗಿದೆ. ಘಟಕಕ್ಕೆ ಒಂದು ಕಸನು ಶಿಫ್ಟ್ ಮಾಡಲಿಲ್ಲ ಇಲ್ಲಿಂದ. ಅಲ್ಲ ಅಲ್ಲಿ ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ, ಅಂತೂ ನಮ್ಗೆ ಇಲ್ಲಿಂದ ನಮ್ಮ ತೊಂದರೆ. ಮಳೆಗಾಲ ಬಂದ್ರೆ ವಾಸನೆ, ಮಳೆ ನೀರು ಸೋರ್ತದೆ. ಕಟ್ಟಡ ಶೀತಲಗೊಂಡಿದೆ. ಮಕ್ಕಳ ನಮಗೆ ಹುಷಾರಿಲ್ಲದವರಿಗೆ, ಹಾರ್ಟ್ ಪೇಷಂಟ್ಗಳಿಗೆ ಈ ವಾಸನೆ ಎಲ್ಲ ತಕೊಂಬಲ್ಲ ಆಗೋದಿಲ್ಲ ಸರ್. ಅದಕ್ಕಾಗಿ ನಾವೀಗ ದಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ನುಸಿ ಕಚ್ಚಿ ಮಕ್ಕಳಿಗೆಲ್ಲ ತೊಂದರೆ ಆಯ್ತು. ಪಂಚಾಯತ್ ಗಮನಕ್ಕೆ ತಗೋ ಹೋಯ್ತು. ತಗೊಂಡು ಹೋದಿದ್ರು ಅವ್ರು ಏನು ಇಲ್ಲಿ ಬಂದೇನೆ ಅಂತ ಹೇಳಿ ಕಾಣಲಿಲ್ಲ ಅವ್ರು. ನೋಡ್ತಾ ಇರ್ಬೋದು ತಾವುಗಳು, ಅವರ ಗೋಳನ್ನು ತಿಳಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವು ಹಲವಾರು ಬಾರಿ ಪಂಚಾಯತಿಗೆ ಹೇಳಿದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಅವರು ಕೈಗೊಳ್ಳುತ್ತಿಲ್ಲ. ಇದರಿಂದ ರೋಗ ರುಜಿನಗಳು ಹರಡಬಹುದು. ಸಣ್ಣ ಮಕ್ಕಳು, ವಯಸ್ಸಾದವರು ಕೂಡ ವಾಸವಿರುವಂಥ ಸ್ಥಳ ಇದಾಗಿರುತ್ತದೆ. ದಯವಿಟ್ಟು ಸಂಬಂಧಪಟ್ಟವರು ಗಮನ ಹರಿಸಬೇಕು ಎನ್ನುವುದಾಗಿ ಹೇಳುತ್ತಿದ್ದಾರೆ. ವಿಪರ್ಯಾಸವೇನೆಂದರೆ ಈ ಒಂದು ಸ್ಥಳವು ಪೊಲೀಸ್ ಇಲಾಖೆಗೆ ಮೀಸಲಿಟ್ಟಿರುವ ಸ್ಥಳ ಎನ್ನುವುದರ ಬಗ್ಗೆ ಸೂಚನಾ ಫಲಕವನ್ನು ಕೂಡ ಮುಂಭಾಗದಲ್ಲಿ ಅಳವಡಿಸಿರುತ್ತಾರೆ. ವಂದನೆಗಳೊಂದಿಗೆ ಪುರುಷೋತ್ತಮ್ ಪೂಜಾರಿ.